ಇವತ್ತೊಂದು ಗಿಡನ ತೋರಿಸ್ತೀನಿ. ಅದ್ರ ಹೆಸರು ಅಂತಂದರೆ ಆಡು ಭಾಷೆಯಲ್ಲಿ ನಮ್ಮೂರ ಕಡೆ ಇದನ್ನು ಊಡ್ಗಿ ಗಿಡ ಅಂತ ಕರೀತಾರೆ. ಊಡಿಗೆ ಗಿಡ ಅಂತ. ಅದ್ರ ಪದಗಳು ನನಗೆ ಗೊತ್ತಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ. ಅದು ಯಾವ ಹೂ ಅಂತಲೂ ಗೊತ್ತಾಗ್ತಾಯಿಲ್ಲ. ಅದನ್ನು ಹೂಡಿಗೆ ಗಿಡ ಅಂತಲ್ಲ, ಇಲ್ಲ ಹುರುಡಿ ಗಿಡ ಅಂತಾರ. ಒಂಥರ ಕನ್ಫ್ಯೂಷನು. ಏನಂತಂದರೆ ಊಡಿಗೆ ಗಿಡ ಅಂತ ಎಲ್ಲರೂ ಕರಿತಾ ಇರ್ತಾರೆ. ನನಗೂ ಅಷ್ಟೇ ಗೊತ್ತಿರೋದು ಇದು ಆ ಊಡಿಗೆ ಗಿಡ ಅಂತೇಳಿ. ಊಡಿಗೆ ಗಿಡ ಅಂತ ಅಂದರೆ ಅದನ್ನು ಯಾವ ಅಕ್ಷರಗಳಲ್ಲಿ ಹೇಗೆ ಬರಿಬೇಕಂತ ಗೊತ್ತಾಗ್ತಿಲ್ಲ. ಆಮೇಲೆ ಇದನ್ನು ಕಾಮನ್ನಾಗಿ ಎಲ್ಲ ಕಡೆ ಏನಂತಾರೆ ಅಂತ ಅದು ಗೊತ್ತಿಲ್ಲ. ಅದಕ್ಕೆ ಇದನ್ನು ಹೆಸರು ಹಾಕೋದಿಲ್ಲ. ಈ ಗಿಡದ ಹೆಸರು ಹಾಕಲ್ಲ. ನಿಮಗೆ ನಿಮ್ಮ ಕಡೆಯಲ್ಲಿ ಏನಂತಾರೆ ಅಂತ ಈ ಗಿಡನ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಅದೇ ಹೆಸರನ್ನ ಕೊಡೋಣ. ನಮ್ಮ ಕಡೆ ಮಾತ್ರ ಇದನ್ನು ಹೂಡಿಗೆ ಗಿಡ ಅಂತ ಕರೀತಾರೆ. ಇದು ತುಂಬ ಯೂಸ್ ಆಗುತ್ತೆ. ಈ ಚಕ್ಕೆನೆಲ್ಲ ತಗೊಂಡೋಗಿ ಮನೆಗೆಲ್ಲ ಕಟ್ತಾ ಇರ್ತಾರೆ, ಅದು ಏನೇನೋ ಅಂದ್ಕೊಂಡು. ಆಮೇಲೆ ಇದರಲ್ಲಿ ಹಣ್ಣು ಬಿಡುತ್ತೆ ಮಳೆಗಾಲಕ್ಕೂ ಯಾವಾಗಲೂ. ನೋಡ್ರಿ, ಇದೆಲ್ಲ ಈಗ ಒಣಗೋಗೈತೆ. ಈ ಹಣ್ಣು ಚೆನ್ನಾಗಿರುತ್ತೆ. ಒಂಥರ ಬಾಯಕ್ಕೆ ಹಾಕ್ಕೊಂಡು ಚೀಪಿ ಎಸೆಯೋದಷ್ಟೇ. ಇದನ್ನು ಹೂಡಿಗೆ ಗಿಡ ಅಂತ ಕರೀತಾರೆ. ಇದು ಚೆನ್ನಾಗಿ ಬೆಳೆಯುತ್ತೆ ಎತ್ತರಕ್ಕೂ. ಆಮೇಲೆ ಇದನ್ನ ಏಂತಕ್ಕೂ ಕಡ್ಡಿ ತುಂಬ ಸ್ಟ್ರಾಂಗ್ ಅಂತ ಏನು ಹೇಳಿ ಬಳಸ್ತಾರೆ, ಅದು ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಮನೆಯಲ್ಲಿ ಏನಾದರೂ ಈ ಬಾಗಿಲಿಂದ ಕಟ್ಟೋಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತಾ ಇರ್ತಾರೆ ಈ ಹೂಡಿಗೆ ಗಿಡನ. ಅದು ಎಲ್ಲಾದರೂ ಬೆಳೀತಾ ಇರುತ್ತೆ, ಅದಕ್ಕೆ ತಾಪತ್ರ ಏನಿಲ್ಲ. ಅದಕ್ಕೆ ಇದನ್ನು ಕಮೆಂಟ್ ಮಾಡಿ ಹೇಳಿ ಇದ್ರ ಹೆಸರು ಏನಂತ ಹೇಳಿ. ನನಗೆ ನಮ್ಮೂರಲ್ಲಿ ಹೂಡಿಗೆ ಗಿಡ ಅಂತ ಕರೀತಾರೆ. ಅದು ಆ ಉಚ್ಚಾರಣೆ ಮಾತ್ರ ಗೊತ್ತಿರೋದು, ಆದರೆ ಆ ಅಕ್ಷರಗಳು ಗೊತ್ತಿಲ್ಲ, ಅದು ಯಾವ ಹೂ ಅಂತೇಳಿ. ಹಂಗಾಗಿ ಇದ್ರ ಹೆಸರು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ನಿಮ್ಮ ಕಡೆಯಲ್ಲಿ ಏನಂತಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನೋಡೋಣ. ಇದಿಷ್ಟು ಈ ವಿಡಿಯೋ. ನಮ್ಮ ಊರಲ್ಲಿ ಇದನ್ನು ಹೂಡಿಗೆ ಗಿಡ ಅಂತಾರೆ. ಆ ಹೂಡಿಗೆ ಗಿಡ ಇದೆ ನೋಡಿ. ಆಮೇಲೆ ಇದೇನಾದರೂ ಆದಮೇಲೆ ಯಾರಾದರೂ ಕಮೆಂಟ್ ಮಾಡಿ ಹೇಳಿದ್ರೆ ಅದನ್ನು ಥಂಬ್ನೇಲಲ್ಲಿ ಹಾಕ್ತೀನಿ, ಆವಾಗ ನೋಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.